ಇಂದು ವಿಧಾನಸಭೆಯಲ್ಲಿ ಅಬಕಾರಿ ಇಲಾಖೆಯ ಅಕ್ರಮ ಸದ್ದು ಮಾಡಿದೆ. ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ನಡುವೆಯೂ ಬಿಜೆಪಿ ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಇನ್ನು ನಾನು ಯಾವುದೇ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋದಿಲ್ಲ ಅಂತ ಬಿಜೆಪಿಗೆ ತಿಮ್ಮಾಪುರ ಕೌಂಟರ್ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ, ಬನ್ನಿ ನೋಡೋಣ. ಸದನದಲ್ಲಿ ಅಬಕಾರಿ ಇಲಾಖೆಯ ಅಕ್ರಮದ ಸದ್ದು. ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ಕಮಲ ಪಡೆ ಪಟ್ಟು. ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡಲ್ಲ ಎಂದ ಸಚಿವರು. ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಎಂದು ಇಂದು ಸದನದಲ್ಲಿ ಸದ್ದು ಗದ್ದಲಕ್ಕೆ ಕಾರಣವಾಯಿತು. ಅಬಕಾರಿ ಇಲಾಖೆ ಹಗರಣದಲ್ಲಿ ಅಬಕಾರಿ ಸಚಿವ ತಿಮ್ಮಾಪುರ್ ಅವರ ಪಾತ್ರ ಇದೆ ಎಂದು ಆರೋಪಿಸಿ ಬಿಜೆಪಿ ಮತ್ತು ಜೆಡಿಎಸ್ ಸದನದ ಬಾವಿಗಿಳಿದು ಧರಣಿ ನಡೆಸಿದರು. ಇದರ ಜೊತೆಗೆ ಸಚಿವ ಆರ್.ಬಿ. ತಿಮ್ಮಾಪುರ್ ಕೂಡಲೇ ರಾಜೀನಾಮೆ ನೀಡುವಂತೆ ವಿಪಕ್ಷಗಳು ಪಟ್ಟು ಹಿಡಿದರು. ಸಿಎಲ್ 7 ಮಂಜೂರು ಮಾಡುವುದಕ್ಕೆ ಹಣದ ಆಮಿಷ ಇಟ್ಟಿರೋ ಬಗ್ಗೆ ಆಡಿಯೋ ಕೂಡ ವೈರಲ್ ಆಗ್ತಿದೆ. ಹೀಗಾಗಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಮತ್ತು ಅವರ ಪುತ್ರ ಅಧಿಕಾರಿಗಳೊಂದಿಗೆ ಸೇರಿ ಅಕ್ರಮ ಮಾಡಿದ್ದಾರೆ ಎಂದು ಆರೋಪಿಸಿದರು. ಈಶ್ವರಪ್ಪನವ್ರದ್ದು ಫಸ್ಟ್ ರಾಜೀನಾಮೆ, ಆಮೇಲೆ ತನಿಖೆ. ಇದೇನು ಸ್ಪೆಷಲ್ ಕೇಸ? ಇದು ಎಲ್ಲರ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ. ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ನಮ್ಮದು ಬಿಜೆಪಿ ಅವ್ರು ಮಾಡಿದ್ರೆ ಮಾತ್ರ ರಾಜೀನಾಮೆ, ಕಾಂಗ್ರೆಸ್ ಅವ್ರು ಮಾಡಿದ್ರೆ ರಾಜೀನಾಮೆ ಇಲ್ವಾ? ಕಾಂಗ್ರೆಸ್ ಅವ್ರು ಆದ್ರೆ ರಾಜೀನಾಮೆ ಇಲ್ವಾ? ರಾಜೀನಾಮೆ ಕೊಡಬೇಕು, ಆಮೇಲೆ ತನಿಖೆ. ಅಬಕಾರಿ ಇಲಾಖೆಯಲ್ಲಿ ನಿಲುವಳಿ ಸೂಚನೆಯನ್ನು ಮಂಡಿಸಿದ್ವಿ. ಅಬಕಾರಿ ಇಲಾಖೆಯಲ್ಲಿ ತಿಮ್ಮಾಪುರ್ ಅವರ ಹೆಸರಿನಲ್ಲಿ, ಅವರೇ ಸಚಿವರು ಮತ್ತು ಅವರ ಮಗನ ಹೆಸರಿನಲ್ಲಿ 4,000 ಕೋಟಿಯಷ್ಟು ಲೂಟಿಯಾಗಿದೆ ಅಂತೇಳಿ ಈಗಾಗಲೇ ಲೋಕಾಯುಕ್ತದಲ್ಲಿ ಕೂಡ ಲಕ್ಷ್ಮೀನಾರಾಯಣ ಅಂತಕ್ಕಂಥವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರ್ಯಾರು ಈ ವೈನ್ ಸ್ಟೋರ್ಗಳು ಅಥವಾ ಬಾರ್ ಅಂಡ್ ರೆಸ್ಟೋರೆಂಟು ನಡೆಸ್ತಾರೆ ಎಲ್ಲರೂ ಇವತ್ತು ಕಿರುಕುಳವನ್ನು ನಾವು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು. ಆ ಕಾರಣದಿಂದ ಅವರನ್ನು ವಜಾ ಮಾಡಬೇಕು ಅಂತೇಳಿ ನಾವಿವಾಗ ಮಂಡಿಸಿದ್ದೇವೆ. ಸದನದ 2ನೇ ದಿನವಾಗಿದ್ದರಿಂದ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆಗೆ ಸ್ಪೀಕರ್ ಅವಕಾಶ ನೀಡಿದರು. ಈ ವೇಳೆ ನಿಲುವಳಿ ಸೂಚನೆಗೆ ಬಿಜೆಪಿ ಸದನದಲ್ಲಿ ಪಟ್ಟು ಹಿಡಿದು ಚರ್ಚೆಗೆ ಅವಕಾಶ ಮಾಡಿಕೊಡಿ, ಇದು ರಾಜ್ಯದಲ್ಲಿ ನಡೆದ ದೊಡ್ಡ ಅಕ್ರಮವಾಗಿದೆ, ಇದರ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಎಂದು ವಿಧಾನಸಭೆಯ ಬಾವಿಗಿಳಿದು ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿಭಟನೆಗೆ ಮುಂದಾದರು. ಇದಕ್ಕೆ ಪ್ರತಿಯಾಗಿ ಸಚಿವ ಆರ್.ವಿ. ತಿಮ್ಮಾಪುರ್, ಯಾರು ಆರೋಪ ಮಾಡಿದ್ರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು? ನಾನೇನು ತಪ್ಪೇ ಮಾಡಿಲ್ಲ, ನನ್ನ ಜೊತೆಗೆ ಸಿಎಂ ಚರ್ಚೆ ನಡೆಸಿಲ್ಲ, ಬಿಜೆಪಿಯವರ ಮೇಲೆ ಲೋಕಾಯುಕ್ತದಲ್ಲಿ ಎಷ್ಟು ಕೇಸ್ ಎಂದು ತಿರುಗೇಟು ನೀಡಿದರು. ನೋಡಪ್ಪ, ಬಿಡು, ಇನ್ನೊಂದು 3 ದಿವಸ ಆಯ್ತು, ಇವತ್ತಾಯ್ತು, ಇದೇನು ನಡೆದಿದೆ, ಏನೇನು ಇಲ್ಲ, ಏನು ಆಗೋದು ಇಲ್ಲ, ಯಾವ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ನನ್ನ ಮೇಲೆ ಯಾವುದೇ ಆಪಾದನೆಗಳು ಇಲ್ಲ. ಅಧಿಕಾರಿಗಳ ತಪ್ಪು ಯಾವ ಮಾಡ್ಯಾನ ಇನ್ನೂ ಕೆಲವು ಮಂದಿಗೆ ನಾವು ಪನಿಷ್ಮೆಂಟ್. ಸಿಎಂ ವಿವರಣೆ ಕೇಳೋ ಪ್ರಶ್ನೆನೇ ಇಲ್ಲ ರೀ, ಏನ್ ತಪ್ಪು ಮಾಡಿರ್ತೀವಿ ವಿವರಣೆ ಕೇಳ್ತಾರೆ. ಅಬಕಾರಿ ಇಲಾಖೆ ಬಗ್ಗೆ ಕೇಳುತ್ತಿರೋ ಆರೋಪವನ್ನ ಸಚಿವ ತಿಮ್ಮಾಪುರ್ ತಳ್ಳಿ ಹಾಕಿದ್ದಾರೆ. ಇತ್ತ ವಿಪಕ್ಷಗಳು ತಿಮ್ಮಾಪುರ್ ರಾಜೀನಾಮೆಗೆ ನಿರಂತರವಾಗಿ ಒತ್ತಡ ಹೇರುವ ಕೆಲಸವನ್ನ ಮಾಡುತ್ತಲೇ ಇದ್ದಾವೆ. ಇದರ ನಡುವೆ ಇಲಾಖೆಯಲ್ಲಿ ನಾವು ಸುಧಾರಣೆ ತಂದಿದ್ದೇವೆ, ಹೀಗಾಗಿ ನಮ್ಮನ್ನ ಟಾರ್ಗೆಟ್ ಮಾಡಿ ತೇಜೋವಧೆ ಮಾಡುವ ಕೆಲಸ ಆಗುತ್ತಿದೆ ಎಂದರು. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.